ಮೇಡಮ್ ಈಗ ಅಲ್ಪಸಂಖ್ಯಾತರ ಆಕ್ರೋಶವನ್ನು ಯಾವ ರೀತಿ ಶಮನ ಮಾಡ್ತಾರೆ ಮೇಡಮ್ ಮುಂದಿನ ನಿರ್ಮಾಣದಲ್ಲಿ? ಇಲ್ಲ, ಈಗ ಟಿಕೆಟ್ ಬರೋ ತನಕ ಬಿ ಫಾರ್ಮ್ ಬರೋ ತನಕ ಗೊಂದಲ ಇರುತ್ತೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ನಾವು ನಿಲ್ಲಬೇಕು ಅನ್ನೋ ಒಂದು ಉತ್ಸಾಹ ಇರುತ್ತೆ, ಹೌದ್ರಾ? ಟಿಕೆಟ್ ಬಂದ ಮೇಲೆ ಎಲ್ಲರೂ ಒಂದಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ದುಡಿತೀವಿ. ಮೇಡಮ್ ಯತ್ನಾಳ್ ಅವ್ರು ಹೇಳ್ತಾರೆ ಒಂದು ಕಡೆಗೆ ಬಿಜೆಪಿ ಟಿಕೆಟ್ ಸಿಕ್ಕರು ಅಚ್ಚರಿ ಪಡಂಗಿಲ್ಲ ಸಮರ್ಥ ಅವ್ರಿಗೆ ಅಂತ ಹೇಳ್ತಿದ್ದಾರೆ ಯತ್ನಾಳ್ ಅವ್ರು ಹೇಳ್ತಾರೆ. ಯಾಕಂದ್ರೆ ಯಡಿಯೂರಪ್ಪನವರು ಮತ್ತು ಶಾಮೂರ್ ಕುಟುಂಬದ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಿದೆ ಅಂತ. ಅವ್ರು ಏನಾದರೂ ಹೇಳ್ಬೋದ್ರಿ, ನಮಗೆ ಗೊತ್ತಿದೆ ನಾವಿಲ್ಲಿ ಏನು ಮಾಡ್ತೀವಿ ಅಂತ. ಇಲ್ಲಿರೋ ಜನಗಳಿಗೆ ಗೊತ್ತಿದೆ ಶಾಮನೂರ್ ಕುಟುಂಬ ಯಾವ ರೀತಿ ಇದ್ದೀವಿ ಅಂತ. ಅಧಿಕೃತವಾಗಿ ಪಕ್ಷದ ಅಡಿಯಲ್ಲೇ ಸ್ಪರ್ಧೆ. ಹೌದ್ರಿ. ಇನ್ನೊಂದು ಕುತೂಹಲ, ಸೋಮವಾರ ಇನ್ನೊಂದು ಸೆಟ್ ಹಾಕಬೇಕಾಗುತ್ತೆ. ಬಿ ಫಾರ್ಮ್ ಜೊತೆಗೆ ಇನ್ನೊಂದು ಸೆಟ್ ಮೆರವಣಿಗೆ ಅದು ಇನ್ನೂ ಡಿಸೈಡ್ ಮಾಡಿಲ್ರಿ. ಶನಿವಾರ ಭಾನುವಾರ ಎಲ್ಲ ಚರ್ಚೆ ಮಾಡಿಕೊಂಡು ನಿಮಗೂ ಹೇಳ್ತೀವಿ ಅದನ್ನು. ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ಸಹ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಅಂದ್ರೆ 2008ರಲ್ಲಿ ಆದಂಥ ತಪ್ಪು ಮರುಕಳಿಸಬಾರ್ದು ಅಂತ ಈಗ ಟೆಕ್ನಿಕಲ್ ರೀಸನ್ ಸಾಕಷ್ಟು ಇರುತ್ತೆ. ಒಂದ್ಸಲ ಸ್ಕ್ರೂಟಿನಿ ಮಾಡಿದಾಗ ಪೇಪರ್ಗಳು ಹೆಚ್ಚು ಕಮ್ಮಿ ಆಗ್ತವೆ. ಒಂದು ಸೇಫ್ಟಿ ಲೈನ್ ಇಟ್ಕೊಂಡು ಸಬ್ಮಿಟ್ ಮಾಡಿದ್ದೀವಿ. ಯಾರು ರೀ? ಅವರದು ಒಂದು ಒಳ್ಳೆ ವೈಬ್ಸ್, ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತೀವಲ್ಲ. ಇವತ್ತು ಕೂಡ ಅಪ್ಪಾಜಿಯವ್ರದ್ದು ರೂಮಲ್ಲೇ ಕೂತ್ಕೊಂಡು ಎಲ್ಲ ಪೇಪರ್ ಸೈನ್ ಮಾಡಿದ್ದಾರೆ. ಸೊ ಹಾಗಾಗಿ ಅಪ್ಪಾಜಿಯವರ ಆಶೀರ್ವಾದ ಮತ್ತು ಅಪ್ಪಾಜಿಯವ್ರು ಯಾವ ರೀತಿ ಅಜಾತ ಶತ್ರು ಆಗಿದ್ದರು, ಎಲ್ಲ ಸಮಾಜದ ಬಾಂಧವರಾಗಿ ಕೆಲಸ ಮಾಡಿದರು. ನೀವು ದಕ್ಷಿಣದಲ್ಲಿ ನೋಡಿದ್ದೀರ, ಎಲ್ಲ ಮೈನಾರಿಟಿಯವರಿದ್ದಾರೆ, SC ST ಕಮ್ಯುನಿಟಿ ಇದೆ. ಸೊ ಅದರಿಂದ ಅರ್ಬನ್ನು ರೂರಲ್ಲು ಎಲ್ಲ ಹಿರಿಯರು, ಎಲ್ಲರ ವಿಶ್ವಾಸ ಆಶೀರ್ವಾದ ಇದೇ ರೀತಿ ಇರಲಿ ಅಂತ ಹೇಳಿ ಅಪ್ಪಾಜಿಯವರ ಒಂದು ಸಪೋರ್ಟಿಂದ ನೀವೆಲ್ಲರೂ ಆ ಹೆಸರಿಟ್ಟಿದ್ದೀರಾ. ಯಂಗ್ಸ್ಟರ್ ಇದ್ದಾರೆ, ಅದರಿಂದ ಒಂದು ಉಜ್ವಲ ಭವಿಷ್ಯ ಇರುತ್ತೆ. ನೀವು ಗೈಡ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ನಿಮಗೂ ಕೇಳ್ಕೊಳ್ತೀನಿ. ಬರಿಗಾಲಲ್ಲಿ ಅಡ್ಡಾಡಿ ಪ್ರಚಾರ ಮಾಡಿದ್ರು ನಿಮ್ಮ ಚುನಾವಣೆಯಲ್ಲಿ, ಈ ಬಾರಿ ಪ್ರಚಾರ ಹೇಗಿರುತ್ತೆ ಅಂತ? ಈ ಬಾರಿ ನೋಡಿದ್ರಲ್ಲ, ಈಗ ಬರೀ ಕಾಲಲ್ಲೇ ಬಂದಿದ್ದಾರೆ ಸಮರ್ಥ. ಸೊ ಜನರಲ್ಲಿ ಜನಸಾಮಾನ್ಯರಾಗಿ ಕೆಲಸ ಮಾಡಬೇಕು ಅಂತ ನಾನು ಹೇಳೋದಲ್ಲ, ಜನರು ಹೇಳೋದನ್ನೇ ನಾನು ಹೇಳ್ತಾ ಇರೋದ್ರಿ. ಅಲ್ಲ, ನನಗಿಂತ ಜಾಸ್ತಿ ನಿಮ್ಮಲ್ಲಿ ಎಕ್ಸೈಟ್ಮೆಂಟ್ ಇದೆ. ನಾನು ಬಿ ಫಾರ್ಮ್ ಸಬ್ಮಿಟ್ ಮಾಡಿದಾಗೂ ಇಷ್ಟು ಎಕ್ಸೈಟ್ಮೆಂಟ್ ಇರಲಿಲ್ಲ ಮೀಡಿಯಾದಲ್ಲಿ. ಸೊ ಎಲ್ಲೋ ಒಂದು ಕಡೆ ನೀವು ಒಬ್ಬ ವಿಶ್ವಾಸವನ್ನು ತೋರಿಸಿದ್ದೀರ ಅಂತ ನನಗನ್ನಿಸ್ತದೆ. ಗೈಡೆನ್ಸ್ ಏನೂ ಇಲ್ಲ. ನಮ್ದೇನು ಗೈಡೆನ್ಸ್ ಅಂದರೆ, ತಾಯಿ ಆದವರು ಮಕ್ಕಳಿಗೆ ಹೇಳೋದಷ್ಟೇ, ಬಿ ಪಾಸಿಟಿವ್, ಜನರನ್ನು ಕಷ್ಟ ಸುಖ ಹಂಚ್ಕೊಂಡು ಇರಬೇಕು ಅಂತ. ಅಪ್ಪಾಜಿಯವ್ರು ನೋಡಿದ್ದೀವಿ, ನಮ್ಮ ಅತ್ತೆಯವ್ರು ನೋಡಿದ್ದೀವಿ ಯಾವ ರೀತಿ ಮಲ್ಲಿಕಾರ್ಜುನ ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ. ಇದಕ್ಕೆಲ್ಲ ಹೆಚ್ಚಿನ ರೀತಿಯಲ್ಲಿ ಜನರೇ ಒಂದು ರೀತಿ ಗುರುಗಳಾಗಿ ನಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಸೊ ಸೇಮ್ ಥಿಂಗ್, ಜನರಲ್ಲಿ ನೀನು ಜನರ ನಿರೀಕ್ಷೆಗೆ ತಕ್ಕ ಕೆಲಸ ಮಾಡುವಂತ ಹೇಳಿದ್ದೀನಿ ಅಷ್ಟೇ. ಮೇಡಮ್, ಈಗ ತಾನೇ ಅವರು ನಾಮಿನೇಷನ್ ಮಾಡಿದ್ರು. ಅವ್ರು ಏನು ಹೇಳಿದ್ರು ಅಂದರೆ, ಸೊ ಒಂದು ವೇಳೆ ನಮಗೆ ಕೊಡದೆ ಹೋದರೆ ನಾವು ಸಾಕಷ್ಟು ಜನನ ಇದು ನಾಮಿನೇಷನ್ ಕೊಡಿಸು, ಅವ್ರು ಸಮರ್ಥನ ಸೋಲ್ಸೋ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಮೇಡಮ್, ಈಗ ಅಲ್ಪಸಂಖ್ಯಾತರ ಆಕ್ರೋಶವನ್ನು ಯಾವ ರೀತಿ ಶಮನ ಮಾಡ್ತಾರೆ ಮೇಡಮ್ ಮುಂದಿನ ನಿರ್ಮಾಣದಲ್ಲಿ? ಇಲ್ಲ, ಈಗ ಟಿಕೆಟ್ ಬರೋ ತನಕ ಬಿ ಫಾರ್ಮ್ ಬರೋ ತನಕ ಗೊಂದಲ ಇರುತ್ತೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ನಾವು ನಿಲ್ಲಬೇಕು ಅನ್ನೋ ಒಂದು ಉತ್ಸಾಹ ಇರುತ್ತೆ, ಹೌದ್ರಾ? ಟಿಕೆಟ್ ಬಂದ ಮೇಲೆ ಎಲ್ಲರೂ ಒಂದಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ದುಡಿತೀವಿ. ಮೇಡಮ್, ಯತ್ನಾಳ್ ಅವ್ರು ಹೇಳ್ತಾರೆ ಒಂದು ಕಡೆಗೆ ಬಿಜೆಪಿ ಟಿಕೆಟ್ ಸಿಕ್ಕರು ಅಚ್ಚರಿ ಪಡಂಗಿಲ್ಲ ಸಮರ್ಥ ಅವ್ರಿಗೆ ಅಂತ ಹೇಳ್ತಿದ್ದಾರೆ.